ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು 4 ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇವರೆಲ್ಲರೂ ಕೂಡ ಕೋಲಾರ ಮೂಲದವರು ಅಂತ ಗೊತ್ತಾಗಿದೆ. 4 ಸುಪಾರಿ ಕಿಲ್ಲರ್ಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 7 ಮಂದಿಯ ಆರೋಪಿಗಳ ಹೆಡೆಮುರಿ ಕಟ್ಟಲಾಗಿತ್ತು. ಈಗ ಮತ್ತು 4 ಸುಪಾರಿ ಕಿಲ್ಲರ್ಸ್ಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಕೋಲಾರ ಮೂಲದ 4 ಸುಪಾರಿ ಕಿಲ್ಲರ್ಸ್ಗಳು ಈಗ ಪೊಲೀಸರ ಬಂಧನದಲ್ಲಿ ಇದ್ದಾರೆ. ಕೋಲಾರದಿಂದ ಬಂದಿದ್ದ 5 ಮಂದಿ ನಟೋರಿಯಸ್ಗಳಿಂದ ಬಿಕ್ಲು ಶಿವನ ಹತ್ಯೆಯನ್ನು ನಡೆಸಲಾಗಿತ್ತು. 5ರಲ್ಲಿ ಈಗ 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೊಬ್ಬ ತಲೆಮರೆಸಿಕೊಂಡಿದ್ದಾನೆ. ತಲೆಮರೆಸಿಕೊಂಡಿರುವ ಮತ್ತೊಬ್ಬನಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಯಾವ ರೀತಿಯಲ್ಲಿ ಇವರೆಲ್ಲರೂ ಸೇರ್ಕೊಂಡು ಪ್ಲಾನ್ ಅನ್ನ ರೂಪಿಸಿದ್ರು ಮತ್ತು ಎಷ್ಟು ಬಾರಿ ಪ್ಲಾನ್ಗಳನ್ನ ಮಾಡಲಾಗಿದ್ದು ಫೇಲ್ ಆಗಿತ್ತು, ಇದು ಕೊನೆಯ ಅಟೆಂಪ್ಟ್ ಎಂಬಂತೆ ಹೇಗೆ ಪ್ಲಾನ್ ಅನ್ನ ರೂಪಿಸಿದ್ರು, ಎಲ್ಲಿ ಪ್ಲಾನ್ ಆಗಿತ್ತು, ಇದೆಲ್ಲದರ ವಿಚಾರವನ್ನ ಈಗ ಪೊಲೀಸರು ತನಿಖಾ ಹಂತದಲ್ಲಿ ಬಾಯ್ಬಿಡಿಸಿದ್ದಾರೆ. ಇವರೆಲ್ಲರೂ ಕೂಡ ಕೋಲಾರ ಮೂಲದವರು ಅಂತ ಗೊತ್ತಾಗಿದೆ. ಒಟ್ಟು 5 ಜನ ಈ ನಟೋರಿಯಸ್ ಗ್ಯಾಂಗ್ ಒಟ್ಟಾಗಿ ಸೇರಿ ಮೀಟಿಂಗ್ ಅನ್ನ ನಡೆಸಿ ಪ್ಲಾನ್ ಅನ್ನ ರಚಿಸಿ ನಂತರ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನನ್ನ ಹತ್ಯೆ ಮಾಡಲಾಗಿದೆ. ಬರ್ಬರ ಹತ್ಯೆಯಲ್ಲಿ ಭಾಗಿಯಾಗಿದ್ದಂತಹ 4ರ ವಿವರವೂ ಕೂಡ ಈಗ ಲಭ್ಯವಾಗ್ತಾ ಇದೆ. ಪೊಲೀಸರು ತನಿಖೆಯ ಹಂತದಲ್ಲಿ ಅವರು ಬಾಯ್ಬಿಟ್ಟಂತಹ ಒಂದಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಭೈರತಿ ಬಸವರಾಜು ಬರ್ಡೇಗೆ ಈ ಆರೋಪಿಗಳು ಬಂದಿದ್ದು ಕೂಡ ಗೊತ್ತಾಗಿದೆ. ಒಂದಲ್ಲ 2 ಬಾರಿ ಭೈರತಿ ಬಸವರಾಜ್ ಅವರ ಬರ್ಡೇಯಲ್ಲಿ ಈ ಆರೋಪಿಗಳು ಬಂದು ಭಾಗಿಯಾಗಿದ್ರು. ಆರೋಪಿ ಕಿರಣ್ ಹಾಗೂ ವಿಮಲ್ ಆಪ್ತರಾಗಿದ್ದಂತಹ ಬಂಧಿತರು ಈ ಹಿಂದೆ 2 ಬಾರಿ ಬಿಕ್ಲು ಶಿವ ಹತ್ಯೆಗೂ ಕೂಡ ಸಂಚನ್ನ ರೂಪಿಸಲಾಗಿತ್ತು, ಆದರೆ ವಿಫಲವಾಗಿತ್ತು. ಹತ್ಯೆ ಹಿಂದಿನ ದಿನ ರಾಮಮೂರ್ತಿ ನಗರ ಬಾರ್ನಲ್ಲಿ ಮೀಟಿಂಗ್ ಅನ್ನ ಮಾಡಲಾಗಿದೆ. ಬಳಿಕ ಹತ್ಯೆಯ ದಿನವೂ ಕೂಡ ಸಹ ಇಡೀ ತಂಡ ಒಟ್ಟಾಗಿ ಸೇರಿತ್ತು. ಹತ್ಯೆಯ ನಂತರದಲ್ಲಿ ಎಸ್ಕೇಪ್ ಆಗಿದ್ದಾರೆ. ವಿಮಲ್ ಮೂಲಕ 1.5 ಲಕ್ಷಕ್ಕೆ ಸುಪಾರಿಯನ್ನ ಪಡೆದಿದ್ರು ಹಂತಕರು ಅನ್ನೋ ವಿಷಯವೂ ಕೂಡ ಲಭ್ಯವಾಗ್ತಾ ಇದೆ. ಈ 1.5 ಲಕ್ಷ ಪ್ರಾಥಮಿಕ ಹಂತದಲ್ಲಿ ಪಡೆದಂತಹ ದುಡ್ಡ ಅಥವಾ ಒಟ್ಟಾರೆ ಹತ್ಯೆಗೆ ಇವರು ಡಿಮಾಂಡ್ ಇಟ್ಟದ್ದು ಎಷ್ಟು, ಈ ಎಲ್ಲ ವಿಚಾರಗಳನ್ನು ಈಗ ಪೊಲೀಸರು ಬಾಯ್ಬಿಡಿಸ್ತಾ ಇದ್ದಾರೆ. ಒಟ್ಟು 5 ಕೋಲಾರ ಮೂಲದ ಸಂಚುಕೋರರು 2 ಬಾರಿ ಪ್ಲಾನ್ ಅನ್ನ ಮಾಡಿದ್ರು, ಫೇಲ್ ಆಗಿತ್ತು. ಕೊನೆಗೆ 3ನೇ ಬಾರಿ ಅಟೆಂಪ್ಟ್ ಅಲ್ಲಿ ಅವರು ಹತ್ಯೆ ಮಾಡಿದ್ದಾರೆ. ಅದಕ್ಕೆ ಬಳಸಿದಂತಹ ವಾಹನ ಮತ್ತು ಇವರುಗಳ ಪ್ಲಾನ್ ಎಲ್ಲೆಲ್ಲಾಗಿತ್ತು, ಇವರುಗಳು ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿದ್ರು ಅಂತ. ಇದೇ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ ಅವರ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ 2 ಬಾರಿ ಕಾಣಿಸ್ಕೊಂಡಿದ್ದಾರೆ ಇವರುಗಳು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಈ ಪ್ರಕರಣದಲ್ಲಿ ಈಗಾಗಲೇ 7 ಮಂದಿಯ ಅರೆಸ್ಟ್ ಆಗಿದೆ, ಈಗ ಮತ್ತು 4ರ ಬಂಧನ ಆಗಿದೆ. ಅಂದ್ರೆ ಒಟ್ಟಾರೆ ಎಷ್ಟು ಜನ ಇದ್ದಾರೆ ಈ ಪ್ರಕರಣದಲ್ಲಿ ಅಂತ ಈಗ ಗೊತ್ತಾಗ್ತಾ ಇದೆ, ಮತ್ತು ಹೇಗೆ ಸಂಚನ ರೂಪಿಸಿದ್ರು ಅಂತ. ದಿವ್ಯಾ, ಬಿಕ್ಲು ಶಿವನ ಕೊಲೆ ಪ್ರಕರಣ ಸಂಬಂಧ ಈ ಹಿಂದೆ 7 ಮಂದಿಯನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ನಿನ್ನೆ ರಾತ್ರಿ ಮತ್ತೆ 4ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮಾಲೂರಿನ ಹಳ್ಳಿಯೊಂದರ ಬಳಿ ಸುಮಾರು 4 ಮಂದಿ ಅಡಗಿದ್ದಾರೆ ಅನ್ನೋ ಮಾಹಿತಿಯ ಆಧಾರದ ಮೇಲೆ ACP ರಂಗಪ್ಪ ಮತ್ತವರ ಟೀಮ್ ಒಂದು ರೀತಿ ಫಿಲಂ ನಲ್ಲಿ ತೋರಿಸುವಂತಹ ರೀತಿ 4 ಕಡೆಯಿಂದ ಶಸ್ತ್ರಸಜ್ಜಿತರಾಗಿ ಆ ಮನೆಯ ಮೇಲೆ ಹೋಗಿ ಕವರ್ ಆಗ್ತಾರೆ. ಕವರ್ ಅಪ್ ಆಗಿ ಈ 4ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಒಟ್ಟು 5 ಸಿಗಬೇಕಿತ್ತು, ಮತ್ತೊಬ್ಬ ತಪ್ಪಿಸ್ಕೊಂಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ 4 ಯಾರು ಅಂತ ಹೇಳಿದ್ರೆ, ಈ ನರಸಿಂಹ ಅಂತೇಳಿ ಈತ ಈ ಕೋಲಾರದ ಈ ಟೇಕಲ್ ಮೂಲದವನು, ಅದ್ರ ಜೊತೆಗೆ ಈ ಮುರುಗೇಶು, ಸುಧಾಕರ್, ಅವಿನಾಶು, ಹೀಗೆ ಒಟ್ಟು 4 ಮಂದಿಯನ್ನ ಬಂಧಿಸಲಾಗಿದೆ. ಇವರು ಸುಪಾರಿಯನ್ನ ಪಡೆದುಕೊಂಡಿದ್ರು. ಯಾರ ಮುಖಾಂತರ? ಈ ವಿಮಲ್ ಮತ್ತೆ ಕಿರಣ್ ಅಂತೇಳಿ ಈಗಾಗಲೇ ಬಂಧಿತರಾಗಿದ್ದಾರೆ. ಇವರ ಮುಖಾಂತರ 1.5 ಲಕ್ಷಕ್ಕೆ ಸುಪಾರಿಯನ್ನ ಪಡ್ಕೊಂಡು ಹತ್ಯೆಗೆ ಒಂದಷ್ಟು ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ರು. ಈಗಾಗಲೇ 2 ಅಟೆಂಪ್ಟ್ ಅನ್ನ ಮಾಡಿದ್ರು ಈತನನ್ನ, ಬಿಕ್ಲು ಶಿವನನ್ನ ಕೊಲೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಅದು ಸಾಧ್ಯವಾಗಿರ್ಲಿಲ್ಲ. ಕೊಲೆಗೂ ಹಿಂದಿನ ದಿನ ರಾಮಮೂರ್ತಿ ನಗರದ ಬಾರ್ 1ರ ಬಳಿ ಸಭೆಯನ್ನ ಕೂಡ ಸೇರಿದ್ರು ಅನ್ನೋದು ಇದೀಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಅದ್ರ ಜೊತೆಗೆ ಈ 4 ಹಂತಕರೇ ಯಾರಿದ್ದಾರೆ, ಇವರು ಈ ಹಿಂದೆ ಭೈರತಿ ಬಸವರಾಜರವರ ಬರ್ಡೇ ಸಂದರ್ಭದಲ್ಲಿ 2 ಬಾರಿ ಆ ಬರ್ಡೇ ಸೆಲೆಬ್ರೇಷನ್ ಅಲ್ಲೂ ಕೂಡ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಪೊಲೀಸ್ ಮೂಲಗಳಿಂದ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿಗೆ ಈ 1.5 ಲಕ್ಷ ರೂಪಾಯಿಗೆ ಸುಪಾರಿಯನ್ನ ಪಡೆದುಕೊಂಡು ಇವರು ಹತ್ಯೆಯನ್ನ ನಡೆಸಿರೋದು, ಆರಂಭದಿಂದ ಕೊನೆಯವರೆಗೂ ಇವರೇ ಮಚ್ಚಿನೇಟನ್ನ ಹಾಕಿರೋದು ಕೂಡ ಗೊತ್ತಾಗ್ತಿದೆ. ಅಂದ್ರೆ 2 ಟೀಮ್ಗಳನ್ನ ಮಾಡ್ಕೊಂಡಿದ್ರೆ ಎಲ್ಲೂ ಕೂಡ ಮಿಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಟೇಕಲ್ನಿಂದ ಈ ಹುಡುಗರನ್ನ ಕರೆಸುವ ಕೆಲಸವನ್ನ ಜಗ್ಗ ಆತನ ಶಿಷ್ಯಂದ್ರಿಗೆ ವಹಿಸಿದ್ದ ಅನ್ನೋ ಮಾಹಿತಿಗಳು ಇದೀಗ ಪೊಲೀಸರ
ತನಿಖೆಯಲ್ಲಿ ಕಂಡು ಬರ್ತಿರೋದು. ಅಲ್ಲಿಗೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಏನಿದೆ ಸದ್ಯಕ್ಕೆ ಸ್ಟಾಪ್ ಆಗುವ ಲಕ್ಷಣಗಳಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಬೇರೆ ಬೇರೆ ಆರೋಪಿಗಳು ಹಂತಕರು ಯಾರಿದ್ದಾರೆ ಅವರ ಬಂಧನವಾಗಬೇಕು. A1 ಆರೋಪಿ ಜಗ್ಗ ಇನ್ನೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ತನಿಖೆ ಏನಿದೆ ಇದು ಇನ್ನೂ ಕೂಡ ಬಿರುಸಿನಿಂದ ಪೊಲೀಸರು ಮಾಡ್ತಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ 11 ಮಂದಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗ್ತಿದೆ. ದಿವ್ಯಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಸೊ ಇವರು ಯಾರು ಕೂಡ ಕೇವಲ ಹಣದಾಸೆಗಾಗಿ ಈ ಕೃತ್ಯವನ್ನು ಎಸಗಿದವರಲ್ಲ. ಯಾಕಂದರೆ ಈಗಾಗಲೇ ಬಂಧನಕ್ಕೆ ಒಳಪಟ್ಟಿರುವಂತಹ ಆರೋಪಿಗಳೇನಿದ್ದಾರೆ ಅವರ ಆಪ್ತರು ಕೂಡ ಇವರು ಅನ್ನೋದು ಗೊತ್ತಾಗಿದೆ. ಅದರ ಬ್ಯಾಕ್ಗ್ರೌಂಡ್ ಆಗಿ ಭಾರತಿ ಬಸವರಾಜ್ ಅವರ ಹುಟ್ಟುಹಬ್ಬದಲ್ಲಿ ಅವರುಗಳು ಕಾಣಿಸ್ಕೊಂಡಿರೋದು ಗೊತ್ತಾಗಿದೆ. ಸುಪಾರಿ ಹಂತಕರು ಈ ಪ್ರಕರಣದಲ್ಲಿ ಹತ್ಯೆಗೀಡಾದವನ ನೇರ ವೈಷಮ್ಯ ಇಲ್ಲದಿದ್ದರೂ ಕೂಡ ಈ ಆರೋಪಿಗಳು ಇತರ ಆರೋಪಿಗಳೇನಿದ್ದಾರೆ ಅವರ ಜೊತೆಗಿನ ಆಪ್ತತೆಯನ್ನು ಹೊಂದಿದ್ರು ಅನ್ನೋದು ಗೊತ್ತಾಗ್ತಿದೆ.